ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಕನ್ನಡ ನಾಡಿನ ಹಿರಿಮೆಯನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರದವರೆಗೂ ಹೆಚ್ಚಿಸಿದ ಆ ಸಂಸ್ಥೆಯ ಸೇವೆಗೆ ವೇದಿಕೆ ಮೇಲಿದ್ದ ನಾಡಿನ ಗಣ್ಯಮಾನ್ಯರು ಪ್ರಶಂಸಿಸುತ್ತಿದ್ದರು. ಎಸ್, ಆಫ್ ಕೋರ್ಸ್. ಹೀಗೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ನಗರದ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನೆಲ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಸಂಸ್ಥೆ ವತಿಯಿಂದ ನೆಲ ಪುಸ್ತಕಗಳ ಜನಾರ್ಪಣೆ, ನೆಲ ಗೌರವಾರ್ಪಣೆ, ಬಹುಮಾನ ವಿತರಣೆ ಹಾಗೂ ನಾಟಕ ಪ್ರದರ್ಶನ ಅನಾವರಣಗೊಂಡಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಿಂತಕರು, ಕನ್ನಡ ಅಭಿವೃದ್ಧಿ ಪ್ರಾಧ್ಯಾಪಕರಾದ ಮಾಜಿ ಅಧ್ಯಕ್ಷರು ಆದ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ವಹಿಸಿದ್ದರು. ಪುಸ್ತಕಗಳ ಜನಾರ್ಪಣೆಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರೊಫೆಸರ್ ಎಲ್.ಎನ್. ಮುಕುಂದರಾಜ್ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ಎಂ.ಎಸ್. ಆಶಾದೇವಿ, ಸಂಸ್ಕೃತಿ ಚಿಂತಕರು ಹಾಗೂ ಲೇಖಕರು ಆದ ಡಾಕ್ಟರ್ ಬಂಜೇಗೆರೆ ಜಯಪ್ರಕಾಶ್, ಚಲನಚಿತ್ರ ನಿರ್ಮಾಪಕರಾದ ಶ್ರೀ ಕವಿತಾ ಲಂಕೇಶ್, ತೆಲುಗು ಚಿಂತಕರು ಆದ ಪೆಡೆಂಟಿ ಅಶೋಕ್ ಕುಮಾರ್, ಖ್ಯಾತ ತೆಲುಗು ಸಿನಿಮಾ ನಿರ್ದೇಶಕರಾದ ಶ್ರೀ ವೀರಶಂಕರ್ ಘನ ಉಪಸ್ಥಿತಿಯಲ್ಲಿ ನೆಲ ಸಂಸ್ಥೆಯ ಸಂಸ್ಥಾಪಕರಾದ ಅಕ್ಷರ ಜಯನ್ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿಸಿದರು. 2020ರ ನೆಲ ಗೌರವಾರ್ಪಣೆಯನ್ನು ಪ್ರೊಫೆಸರ್ ಕೆ.ಎಲ್. ನಾಗಭೂಷಣ್ ಸ್ವಾಮಿಯವರಿಗೆ ಅರ್ಪಿಸಲಾಯಿತು. ಪೀಪಲ್ಸ್ಗೆ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾರೆ ಪಬ್ಲಿಷ್ ಮಾಡಾದ್ಮೇಲೆ. ಸೊ ಅದು ಒಂದು ಡಿಮಾಂಡ್ ಇರೋದ್ರಿಂದ ಓಕೆ ಅನಿಸ್ತದೆ. ಬಟ್ ಬೇರೆ ಬೇರೆಯವರೆಲ್ಲ ನಾವು ಕಷ್ಟಪಟ್ಟು ಮಾಡಿ ನೋಡಿ ತುಂಬಾ ಪುಸ್ತಕಗಳು ಕೂತಿದ್ದೇವೆ. ಈ ಥರ ಪುಸ್ತಕಗಳೇ ಹೋಗ್ತಾ ಇಲ್ಲ, ನಾವು ಓದ್ತಾ ಇಲ್ಲ. ಎಲ್ಲರೂ ಆನ್ ದ ನ್ಯೂಸ್ ಫೋನಲ್ಲಿ ಇಟ್ಕೊಂಡು ಮಿನಿಟ್ ಮಾಡ್ತಾ ಇರಲಿಲ್ಲ, ಮಿನಿಟ್ ನ್ಯೂಸ್ ನೋಡ್ಕೊಂಡಿದ್ದಾರೆ. ಸೊ ಸಾಹಿತ್ಯ ಅದು ಎಲ್ಲ ತುಂಬ ಕಡಿಮೆ ಆಗ್ತಾ ಇದೆ. ಈ ಟೈಮಲ್ಲಿ ಕನ್ನಡಗಳು ಅಪ್ಪನ ಪುಸ್ತಕ ಮುಂಚೆ ಸಮಾಜ ಅಂತ ಮಾಡಿ ಸಂಜೆ ಅದನ್ನು ಪಬ್ಲಿಷ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಚೆನ್ನಾಗಾಗಲಿ. ನನಗೆ ನೆನಪಿರೋದಂಗೆ ಅಪ್ಪ ಆವಾಗಿನ್ನೂ ಪತ್ರಿಕೆ ಮಾಡಿ ಅವಾಗೆಲ್ಲ ಬರೀತಾ ಇದ್ದ ಟೈಮಲ್ಲಿ ಒಂದು ಇಂಗ್ಲೀಷ್ ಪೇಪರ್ ಪೆಂಗ್ವಿನ್ ಅವರು ಕೇಳಿದರು, ಮಾಡ್ಬೋದಾ ನಾವು ಪಬ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೋದಾ ಅಂತ. ಅವ್ರಿಗೆ ಆಸಕ್ತಿನೇ ಇಲ್ಲ ಆ ಥರ ಬೇರೆ ಬೇರೆ ಕಡೆ ಹೋಗಬೇಕು, ಅವ್ರು ಬರೆದಿರೋದು ರೀಚ್ ಆಗಬೇಕು. ತುಂಬ ಸೂಕ್ಷ್ಮಮತಿಯಾದಂಥ ಕ್ರಿಯಾಶೀಲನಾದಂಥ ಹುಡುಗ ನಮ್ಮ ಕನಕರಾಜ. ಆತ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದೊಳಗಡೆ ಇದ್ದು ಕೆಲಸ ಮಾಡೋದಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡುವಂಥ ವ್ಯಕ್ತಿ. ಇದೆಲ್ಲ ಹಿರಿಯೂರು ತಾಲೂಕಿನಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಕಥೆಗಳನ್ನು ಭಿನ್ನವಾಗಿ ಬರೆಯುವ ಒಂದು ಸೂಕ್ಷ್ಮವಾದ ಕೆಲಸವನ್ನು ಕನಕರಾಜು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೊಸಕಾಲದ ಕಥೆಗಾರನ ತುಂಬ ಜನರ ಕಥೆಗಳನ್ನ ಓದ್ತಾ ಇರ್ತೀನಿ. ನೋಡಿದಾಗ ಗಮನಿಸ್ತಾ ಬೇಕಾಗುತ್ತೆ ಕನ್ನಡಕ್ಕೆ ನಿಜವಾಗ್ಲೂ ಭವಿಷ್ಯ ಇದೆ. ಸೌದಿಯಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಒಂದು ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸಾಂಸ್ಕೃತಿಕ ಕ್ಷೇತ್ರದ ಮುಖೇನ ಮಾಡಿ ಕಟ್ಟುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಹುಡುಗ. ಆ ಮಹತ್ವಾಕಾಂಕ್ಷೆಗೆ ಸಾಕಷ್ಟು ಜನ ಸ್ನೇಹಿತರುಗಳು ದನಿಗೊಟ್ಟು ರೀತಿಯೊಳಗೆ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಆದರೆ ನಮ್ಮ ಕನ್ನಡ ನೆಲದೊಳಗೇನೆ ಹೆಚ್ಚು ಇನ್ನೂ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ ನನಗೆ ಎಲ್ಲರಿಗೂ ಕೂಡ ಕೂತಿದ್ದವರಿಗೆ ಎಲ್ಲರಿಗೂ ಅನಿಸಿರುವಂಥದ್ದೇನೆ. ಇವತ್ತು ನಮ್ಮ OLN ಅವರಿಗೆ ಅವರು ಆಯ್ಕೆ ಮಾಡಿದ ರೀತಿಯೊಳಗೆ ನೆಲ ಆ ಸಂಸ್ಥೆಯ ಮುಖೇನ ಮಾಡಿ ಪ್ರಥಮ ಗೌರವಾರ್ಪಣೆಯನ್ನು ಮಾಡಬಹುದು. ಭಾಗದಲ್ಲಿ ಅಲ್ಲಿಯ ಸಂಸ್ಕೃತಿಯನ್ನು ಇಲ್ಲಿಯ ಸಂಸ್ಕೃತಿಯನ್ನು ಪರಿಶೀಲಿಸಿದ ನಿಮ್ಮ ಮಹತ್ವಾಕಾಂಕ್ಷೆ ಇದೆ. ಇದು ರಾಷ್ಟ್ರ ಅನ್ನೋದು ಒಂದು ರೀತಿಯ ಒಂದೇ ಒಂದು ಅರ್ಥವುಳ್ಳ ರಾಷ್ಟ್ರಗಳನ್ನು ಕ್ರಿಯೇಟ್ ಆಗ್ತಿರುವ ಈ ನಿರ್ಮಾಣ ಆಗ್ತಿರುವ ಈ ಹೊತ್ತಲ್ಲಿ ಬಹುತ್ವವನ್ನು ನಾವು ಮತ್ತೆ ಅದನ್ನು ವಿಜುವಲೈಸ್ ಮಾಡಬೇಕು ಅನ್ನೋದು ನಮ್ಮ ನೆಲ ಸಂಸ್ಥೆಯ ಮುಖ್ಯ ಉದ್ದೇಶಗಳು. ಇದರ ಭಾಗವಾಗಿ ನಾವು ಪ್ರಕಾಶನದಲ್ಲಿ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ಮತ್ತು ಮುಖ್ಯವಾಗಿ ಕನ್ನಡದ
ಮಹೋನ್ನತ ಕೃತಿಗಳನ್ನು ಮತ್ತು ಮಹೋನ್ನತ ಬರಹಗಾರರನ್ನ ಬೇರೆ ಭಾಷೆಗಳಿಗೆ, ಜಗತ್ತಿನ ವಿವಿಧ ಭಾಷೆಗಳಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದರ ಮೊದಲ ಹೆಜ್ಜೆಯಾಗಿ ಕನ್ನಡದ ಗದ್ಯದ ಮಿಶ್ರು ಮತ್ತು ನಮ್ಮೆಲ್ಲ ಆಚಾರ್ಯತೆಯನ್ನು ಕಲಿಸಿದ ಪಿ ವೆಂಕಟೇಶ್ವರ ಕೃತಿಯನ್ನು ತೆಲುಗಿಗೆ ಅನುವಾದ ಮಾಡಿ ನಮ್ಮ ನೆಲ ಸಂಸ್ಥೆಯಿಂದಲೇ ತೆಗೆದುಕೊಂಡು ಹೋಗಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ನಾವು ನೆಲ ವಿಸ್ತಾರವನ್ನು ಮತ್ತಷ್ಟು ಹರಡಿಸಬೇಕು ಅಂತ ಹೊರಟ್ವಿ. ಮತ್ತೆ ಇದೇ ಸಂದರ್ಭದಲ್ಲಿ ನೆಲ ಈ ನಾಡನ್ನು ಜೀವಂತವಾಗಿಸಿದ ಬಹುಮುಖ್ಯ ಲೇಖಕರನ್ನ ಮತ್ತು ಈ ನಾಡಿನ ಮಹೋನ್ನತ ಚಿಂತಕರನ್ನ ಗೌರವಿಸಬೇಕು ಅನ್ನೋ ಹೆಜ್ಜೆಯಲ್ಲಿ ಮೊದಲ ಬಾರಿಗೆ ನೆಲ ಗೌರವಾರ್ಪಣೆ ಅನ್ನುವ ಹೆಸರಲ್ಲಿ ನಮ್ಮ ಕನ್ನಡವನ್ನು ಜೀವಂತಗೊಳಿಸುವುದರಲ್ಲಿ ಜೀವಂತವಾಗಿರಿಸಿದವರಲ್ಲಿ ಮೊದಲಿಗರಾದ ಪ್ರೊಫೆಸರ್ ಸ್ವಾಮಿ ಅವರಿಗೆ ನನ್ನ ಹೆಸರು ಕನಕರಾಜ್ ಆರ್ಲಕಟ್ಟೆ ಅಂತ. ನಾನು ಕನ್ನಡದ ಲೇಖಕ. ಕನ್ನಡ ಮಾತ್ರ ಅಲ್ಲದೆ ತಮಿಳಲ್ಲಿ ಬರೀತಾ ಇದ್ದೀನಿ, ಎರಡೂ ಭಾಷೆಗಳಲ್ಲಿ ಬರೀತಾ ಇದ್ದೀನಿ. ಆಮೇಲೆ ನಾವು ಮುಖ್ಯವಾಗಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಎರಡೂ ಈ ಜಗತ್ತಿನ ವಿವಿಧ ಭಾಷೆಗಳಿಗೆ, ವಿವಿಧ ಸಂಸ್ಕೃತಿಗಳನ್ನು, ವಿವಿಧ ಭಾಷೆಗಳನ್ನು ಒಂದಾಗಿಸುವ ಅಂತಹ ದೊಡ್ಡ ಕಾರ್ಯ ಅಂತ ಹೇಳ್ತಾ ಇಲ್ಲ. ಇಲ್ಲಿ ನಾವು ಮುಖ್ಯವಾಗಿ ಬಹುತ್ವವನ್ನು ನಾವು ಜಗತ್ತಿನ ಎಲ್ಲ ಮೂಲೆಗಳಿಗೂ ತೆಗೆದುಕೊಂಡು ಹೋಗಬೇಕು ಅನ್ನುವ ಮುಖ್ಯ ಉದ್ದೇಶವನ್ನು ನಾವು ಹೊಂದಿದ್ದೀವಿ. ಇದು ಬರೀ ಹೇಗಾಗ್ತಿದೆ, ಇದುವರೆಗೂ ಕಲ್ಚರಲ್ ಎಕ್ಸ್ಚೇಂಜಸ್ ಹೇಗಾಗ್ತಿದೆ ಅಂತಂದರೆ ಕನ್ನಡ ಕೂಟಗಳು ಮತ್ತು ಕನ್ನಡ ಸಂಘಗಳು ಅಥವಾ ಮಲಯಾಳಂ ಸಂಘನೋ, ತಮಿಳು ಸಂಘನೋ ಅಥವಾ ತೆಲುಗು ಸಂಘನೋ, ಹಿಂದಿ ಸಂಘಗಳು ಮಾತ್ರ ಹೊರಗಡೆ ದೇಶಗಳಲ್ಲಿ ಹೋಗಿ ನೃತ್ಯ ಪ್ರಕಾರಗಳನ್ನು, ಕಾವ್ಯ ಪ್ರಕಾರಗಳನ್ನು ಅಥವಾ ಹಾಡುಗಳನ್ನು ಆಡ್ತಾ ಇದ್ದಾರೆ. ಇದು ನಾವೊಂದು ಭಿನ್ನವಾದ ಒಂದು ಪ್ರಯತ್ನವನ್ನು ಕಳೆದ ವರ್ಷದಿಂದ ಶುರು ಮಾಡಿದ್ದೀವಿ. ಇಲ್ಲಿಯ ಮೂಲ ಒಂದು ವಿವಿಧ ಪ್ರಕಾರಗಳಲ್ಲಿರುವ ಕಲೆಯನ್ನು, ನೃತ್ಯವನ್ನು, ಸಾಹಿತ್ಯವನ್ನು ಎಲ್ಲವನ್ನು ನೇರವಾಗಿ ಅಲ್ಲಿ ಜನ ಸೇರುವಂತಹ, ಬೇರೆ ದೇಶಗಳಲ್ಲಿ ಜನ ಸೇರುವಂತಹ ಕಾರ್ಯಕ್ರಮಗಳಿಗೆ, ಬರೀ ನಮ್ಮ ಕನ್ನಡ ಕೂಟಗಳಿಗೆ ಅಲ್ಲದೆ ಈಗೇನು ಅಕ್ಕ ಸಮ್ಮೇಳನನೋ ಅಥವಾ ಬೇರೆ ಸಮ್ಮೇಳನಗಳು ಏನು ನಡೀತಾ ಇದೆ ಅಲ್ಲಿ ಕನ್ನಡಿಗರು ಮಾತ್ರ ಅಲ್ಲಿ ಸೇರ್ತಾರೆ, ಅಥವಾ ಒಂದು ಭಾಷಿಕ ಸಮುದಾಯಗಳು ಮಾತ್ರ ಅಲ್ಲಿ ಸೇರ್ತಾ ಇದ್ದಾರೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಆಯಾ ದೇಶದ ಸ್ಥಳೀಯರು ಬಂದು ಸೇರುವಂತಹ ಕಾರ್ಯಕ್ರಮಗಳಿಗೆ ಇಲ್ಲಿಂದ ನಮ್ಮ ನೃತ್ಯ ಪ್ರಕಾರಗಳನ್ನು, ನಮ್ಮ ಕಾವ್ಯ ಪ್ರಕಾರಗಳನ್ನು ಅಥವಾ ಸಂಸ್ಕೃತಿಯನ್ನು ಅಲ್ಲಿ ಪ್ರಚುರಿಸಬೇಕು, ನೇರವಾಗಿ ಅವರಿಗೆ ತಲುಪಿಸಬೇಕು. ಇದು ಮಾತ್ರ ಅಲ್ಲದೆ ಅಲ್ಲಿಯವರನ್ನು ಇಲ್ಲಿಗೆ ಕರೆತರಬೇಕು. ಇಲ್ಲಿ ಬರೀ ಯಾವುದೋ ಒಂದು ಕಾರ್ಯಕ್ರಮಕ್ಕಲ್ಲದೆ ಒಂದು ಸರ್ಕಾರ ನಡೆಸುವ ಕಾರ್ಯಕ್ರಮಗಳಿಗೆ ತೆಗೆದುಕೊಂಡು ಬರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಇದೆಲ್ಲದರ ಆಚೆಗೆ ನಮ್ಮ ನೆಲದ ಒಂದು ಕಾಳಜಿ ಏನು ಅಂತ ಅಂದರೆ ನೆಲಮೂಲ ಸಂಸ್ಕೃತಿಯನ್ನು ಅಥವಾ ಬಹುತ್ವ ಇರುವ ಸಂಸ್ಕೃತಿಯನ್ನು ಕಾಪಿಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಇದರ ಅಂಗವಾಗಿಯೇ ನಾವು ಪ್ರಕಾಶನವನ್ನು ಶುರು ಮಾಡಿದ್ವಿ. ಪ್ರಕಾಶನದಲ್ಲಿ ಹೇಗೆ ಅಂದರೆ ಬರೀ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ತರುವುದಲ್ಲ, ನಮ್ಮ ಭಾಷೆಯ ಕೃತಿಗಳನ್ನು, ನಮ್ಮ ಭಾಷೆಯ ಮೇರು ಲೇಖಕರನ್ನು ಬೇರೆ ಭಾಷೆಗಳಿಗೆ, ಜಗತ್ತಿನ ವಿವಿಧ ಭಾಷೆಗಳಿಗೆ ನಾವೇ ಪ್ರಕಟಿಸಬೇಕು, ನಾವೇ ಒಂದು ಈ ಮಾರಾಟ ವಿಸ್ತಾರ ಮಾಡಬೇಕು, ಕನ್ನಡದ ಕೃತಿಗಳು ಬೇರೆ ಭಾಷೆಗೆ ಹೋಗಬೇಕು ಅನ್ನೋದು ನಮ್ಮ ಬಹುಮುಖ್ಯ ಉದ್ದೇಶ. ಅದರ ಅಂಗವಾಗಿಯೇ ಈಗ ಕನ್ನಡದ ಮೇರು ಲೇಖಕ, ಕನ್ನಡ ಗದ್ಯದ ಮಾಸ್ಟರ್ ಅಂತ ಹೇಳುವ ಪಿ ಲಂಕೇಶ್ ಅವರ ಕೃತಿಗಳನ್ನು ನಾವು ತೆಲುಗಿಗೆ ಅನುವಾದ ಮಾಡಿ ಪ್ರಕಟಿಸ್ತಿದ್ದೀವಿ. ಅದೇ ರೀತಿಯಲ್ಲೇ ತಮಿಳಲ್ಲೂ ಕೂಡ ಮತ್ತು ಫ್ರೆಂಚಲ್ಲೂ ಕೂಡ ಅದನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಮತ್ತು ಮಾಧ್ಯಮದವರ ಸಹಕಾರ ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಮತ್ತು ಮಾಧ್ಯಮದವರು, ಶಕ್ತಿ ಟಿ ವಿಯಂತಹ ಮಾಧ್ಯಮದವರು ನನ್ನನ್ನು ಗುರುತಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಿಂತಿದ್ದಕ್ಕೆ ನಾವು ಕೃತಜ್ಞರಾಗಿದ್ದೇವೆ. ಮತ್ತು ಅದು ನಮ್ಮ ಕೆಲಸ ಅಲ್ಲ, ಅದು ನೆಲದ ಕೆಲಸ ಅಲ್ಲ, ಇದು ಕನ್ನಡದ ಕೆಲಸ, ಈ ನಾಡಿನ ಕೆಲಸ. ಹಾಗಾಗಿಯೇ ನೀವು ನನ್ನ ಕೇಳಿದಿರಿ, ನಮಗೆ ತುಂಬ ಖುಷಿ ಆಗ್ತಿದೆ. ಇದೆಲ್ಲ ಮಾಡೋದಕ್ಕೆ ನಿಮಗೆ ಯಾರು ಸರ್ ಪ್ರೇರಣೆ ಏನು ನಿಮಗೆ ಇಷ್ಟೊಂದು ಪ್ರೇರಣೆ? ಥ್ಯಾಂಕ್ ಯು. ನಾನು 18-20 ವರ್ಷದಿಂದಲೂ ಹೊರಗಡೆನೇ ಇದ್ದೀನಿ, ಭಾರತದಿಂದ ಹೊರಗಡೆ ಇದ್ದೀನಿ. ವಿವಿಧ ಬೇರೆ ಬೇರೆ ದೇಶಗಳಿಗೆ ಹೋಗಿದ್ದೀನಿ, ನೋಡಿದ್ದೀನಿ. ಅಲ್ಲಿಯ ಒಂದು ಉತ್ಸವಗಳು ನಮ್ಮಲ್ಲಿ ಒಂದು ಸೀಮಿತವಾಗ್ತಿದೆ ಅಂತ ನನಗಾದ್ರೂ ಅನಿಸ್ತೈತಿ. ಇಲ್ಲಿಯ ಉಜ್ವಲ
ಇದೇನಿದೆ ಅದು ಮೇಲೆ ಹೋಗಬೇಕು, ಬೇರೆ ಬೇರೆ ದೇಶಗಳಿಗೆ ತಲುಪಬೇಕು, ಮತ್ತು ಅಲ್ಲಿಯ ಸ್ಥಳೀಯರು ನೋಡಬೇಕು. ಇಲ್ಲಿ ಅಲ್ಲಿ ಸೇರುವ ಭಾಷಿಕರು ಮಾತ್ರ, ನಮ್ಮ ಭಾಷಿಕರು ಮಾತ್ರ ಇಲ್ಲದೆ ಬೇರೆಯವರು ಎಲ್ಲ ನೋಡಬೇಕು, ಮತ್ತು ಬೇರೆಯವರಿಗೆ ತಲುಪಬೇಕು ನಮ್ಮ ಕೃತಿಗಳು. ಇದು ಮುಖ್ಯ ಉದ್ದೇಶ. ಅಲ್ಲಿ ನನಗೆ ಫ್ರೆಂಚ್ನ ಇದು ಮತ್ತು ಇಂಗ್ಲೆಂಡಲ್ಲೂ ಕೂಡ ಐರ್ಲೆಂಡಲ್ಲಿ ಒಂದು ಉತ್ಸವ ನಡೆಯುತ್ತೆ. ಆ ಉತ್ಸವ ನನಗೆ ಬಹುದೊಡ್ಡ ಪ್ರೇರಣೆ ಆಯಿತು. ಮತ್ತು ದುಬೈಯಲ್ಲಿ ಗ್ಲೋಬಲ್ ವಿಲೇಜ್ ಇದೆ, ಅದು ನಮ್ಮ ಕನಸು, ಅದು ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ. ನಮ್ಮಲ್ಲಿರುವ ಅದ್ಭುತವಾದ ಕಲಾವಿದರನ್ನು, ಅದ್ಭುತವಾದ ಕಲೆಯನ್ನು ನಾವು ಹೀಗೆ ಟ್ಯಾಕ್ಸ್ ಕಟ್ತಿದ್ವಾ? ತೆರಿಗೆ ಯಾವುದು? ಬ್ರೆಸ್ಟ್ ಟ್ಯಾಕ್ಸ್, ಮುಲಕ್ಕಲು. ಇಲ್ಲ ಮಗು, ನಿನ್ನ ಹಾಗೆ ಒಂದು ಪುಟ್ಟ ಹುಡುಗಿ ಇನ್ ಮುಂದೆ ತೆರಿಗೆ ಕಟ್ಟುವುದಿಲ್ಲ ಅಂತ ನಿಂತೇ ಬಿಟ್ಲು. ಆಗ್ಲಿಂದ ಆ ತೆರಿಗೆನೆ ನಿಂತೋಯ್ತು. ಸುಳ್ಳು, ನೀನು ಹೇಳ್ತಿರೋದೆಲ್ಲ ಸುಳ್ಳು. ಅವರು ಸಾಯ್ಬೇಕಾಯ್ತಲ್ಲ, ನಾನು ಹೋಗ್ತೆ. ಅಯ್ಯೋ ಹುಚ್ಚುಡುಗಿ, ಸತ್ತಿದ್ದಲ್ಲ, ನಮ್ಮ ಪಾಲಿನ ದೈವವಾಗಿ ನೆಲೆ ನಿಂತವಳು ನಂಗೇನು. ಈಗ ದೈವ ಅಂತ ಕಾಪಾಡೋ ಜನ ಆಗ್ಯಾಕೋರ್ನ ಉಳಿಸ್ಕೊಂಡಿಲ್ಲ. ಬಂದಾನು ಬಂದ ರಾಮ, ರಾಮನ ಸೀತೆಯನ್ನು ಅಪಹರಿಸಿದಾಗ ರಾಮ ಬಂದು ಕಾಪಾಡಿದ ಕತೆ ಹೇಳಿದ್ದೆ ನೀನು. ಸೀತೆಯ ಕಾಯಲು ಬಂದಾನು ಬಂದ ರಾಮ, ಸೀತೆಯ ಕಾಯಲು. ಬಂದಾನು ಬಂದ ರಾಮ, ಸೀತೆಯ ಕಾಯಲು. ಮಹಾಭಾರತ ಕಾವ್ಯ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.